ಉತ್ತರ ಕರ್ನಾಟಕ ಭಾಗದಲ್ಲಿಯೇ ಈ ಪರಿಸ್ಥಿತಿ ಅಂದರೆ ಇನ್ನು ಮಲೆನಾಡು ಭಾಗವನ್ನು ಕೇಳಬೇಕಾ? ಅಲ್ಲಂತೂ ಮಳೆ ಬಿಡುವ ಯಾವುದೇ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ನಿರಂತರ ಮಳೆಗೆ ಅಲ್ಲೂ ಕೂಡ ಸಾಲು ಸಾಲು ಅವಾಂತರಗಳು ಸೃಷ್ಟಿಯಾಗ್ತಾ ಇದೆ. ಅದರಲ್ಲೂ ಕಾಫಿ ನಾಡು ಚಿಕ್ಕಮಗಳೂರಿನಲ್ಲಿ ಮಳೆಯ ಅಬ್ಬರ ಕ್ಷಣದಿಂದ ಕ್ಷಣಕ್ಕೆ ಜಾಸ್ತಿ ಆಗ್ತಾ ಇದೆ. ಮದಗದ ಕೆರೆ ಕೋಡಿ ಬಿದ್ದಿದೆ. ಅಯ್ಯನ ಕೆರೆ ಕೂಡ ಸಂಪೂರ್ಣ ಭರ್ತಿಯಾಗಿದೆ. ರಸ್ತೆ, ಹೊಲ ಗದ್ದೆ, ತೋಟ ಎಲ್ಲವೂ ಕೂಡ ಜಲಮಯವಾಗಿದೆ. ಕಡೂರು ತಾಲೂಕಿನ ಸಖರಾಯ ಪಟ್ಟಣದ ಎಮ್ಮೆದೊಡ್ಡಿ ಸಂಪೂರ್ಣವಾಗಿ ಜಲಾವೃತವಾಗಿರುವಂಥದ್ದು. ದ್ವೀಪದಂತಾಗಿದೆ. 7 ಗ್ರಾಮಗಳು, ಜನರು ಪರದಾಡುವಂತಹ ಪರಿಸ್ಥಿತಿ. 2 ಕೆರೆಗಳು 2000 ಎಕರೆಯ ವಿಸ್ತೀರ್ಣವನ್ನು ಹೊಂದಿರುವಂತಹದ್ದು. ಚಿಕ್ಕಮಗಳೂರಿನಲ್ಲಿ ಮಳೆಯ ಅಬ್ಬರ ಸೃಷ್ಟಿಸಿರುವಂತಹ ಅವಾಂತರಗಳಿವು. 2 ದೊಡ್ಡ ಕೆರೆ ಕೋಡಿ ಬಿದ್ದಿದೆ. ಅದರ ಪರಿಣಾಮ ಕೆರೆಯ ಪಾತ್ರದಲ್ಲಿದ್ದಂತಹ ಗ್ರಾಮಗಳು, ಹೊಲಗದ್ದೆಗಳು, ತೋಟಗಳು ಎಲ್ಲವೂ ಕೂಡ ಜಲಾಹುತಿಯಾಗಿರುವಂಥದ್ದು. ರೈತರ ಬದುಕು ಮೂರಾಬಟ್ಟೆಯಾಗಿದೆ. ಹೊಟ್ಟೆ ಮೇಲೆ ತಣ್ಣೀರು ಬಟ್ಟೆ ಹಾಕಿಕೊಳ್ಳುವಂತಹ ಪರಿಸ್ಥಿತಿಯನ್ನು ಮಳೆ ಸೃಷ್ಟಿ ಮಾಡಿರುವಂಥದ್ದು. ನಾಡಿನ ಮಲೆನಾಡು ಭಾಗದಲ್ಲಿ ಸುರಿಯುತ್ತಿರುವಂತಹ ಧಾರಾಕಾರ ಮಳೆಯಿಂದಾಗಿ ಬಯಲುಸೀಮೆ ಭಾಗದ ಜನರ ಜೀವನ ಅಕ್ಷರಶಃ ಜಲಾವೃತಗೊಂಡಿದೆ. ಅಯ್ಯನ ಕೆರೆ ಹಾಗೂ ಮದಗದ ಕೆರೆ ಕೋಡಿ ಬಿದ್ದಿರೋದ್ರಿಂದ ನೀರು ಎಲ್ಲೆಂದರಲ್ಲಿ ನುಗ್ತಿರೋದ್ರಿಂದ ಹೊಲ ಗದ್ದೆ ತೋಟ ಯಾವುದೂ ಸಹ ಬಿಡದಲೇ ಕೋಡಿ ಬಿದ್ದಂಥ ನೀರು ಎಲ್ಲವನ್ನೂ ಕೂಡ ಜಲಾವೃತ ಮಾಡಿಕೊಂಡು ಹರಿತಾ ಇರುವಂಥದ್ದು. ನಾನೀಗ ಆ ರೀತಿಯಂಥ ಒಂದು ಸ್ಥಳದಲ್ಲೇ ಇದ್ದೀನಿ. ನೋಡ್ಬೋದು, ಇದು ಚಿಕ್ಕಮಗಳೂರು ಜಿಲ್ಲೆ ಕಡೂರು ತಾಲೂಕಿನ ಸಖರಾಯಪಟ್ಟಣ ಸಮೀಪದ ಎಮ್ಮೆದೊಡ್ಡಿ ಸುತ್ತಮುತ್ತ ಇರುವಂಥ ಪ್ರದೇಶ ಅಂತಂದರೆ ನಾವು ವಿಜುವಲ್ಸಲ್ಲೂ ಕೂಡ ನೋಡ್ಬೋದು. ಈಗಲೇ ಕಳೆದ 15-20 ದಿನಗಳಿಂದ ಪಶ್ಚಿಮ ಘಟ್ಟಗಳ ತಪ್ಪಲು ಮತ್ತು ಮಲೆನಾಡು ಭಾಗದಲ್ಲಿ ಸುರಿತಿರುವಂಥ ಧಾರಾಕಾರ ಮಳೆಯಿಂದಾಗಿ ಈಗಾಗಲೇ ಸುಮಾರು 2000 ಎಕರೆಗೂ ಅಧಿಕ ವಿಸ್ತೀರ್ಣ ಹೊಂದಿರುವಂಥ ಒಂದು ಕಡೆ ಅಯ್ಯನ ಕೆರೆ ಆಗ್ಬೋದು, ಮತ್ತೊಂದು ಕಡೆ ಮದಗದ ಕೆರೆ, 2 ಕೆರೆಗಳು ಕೂಡ ಈಗಾಗಲೇ ಕೋಡಿ ಬಿದ್ದಿರೋದ್ರಿಂದ ಕೋಡಿ ಬಿದ್ದಂಥ ನೀರು ಮನಸ್ಸೋ ಇಚ್ಛೆ ಎಲ್ಲ ಕಡೆಯೂ ಕೂಡ ನುಗ್ತಾ ಇರೋದ್ರಿಂದ ಈಗಾಗಲೇ ಈ ಭಾಗದ ಜನರ ಸುಮಾರು 30 ಹಳ್ಳಿಯ ಜನರ ಜೀವನ ಹೀಗೆ ಜಲಾವೃತಗೊಂಡಿರುವಂಥದ್ದು. ನಾವು ವಿಜುವಲ್ಸಲ್ಲೂ ನೋಡ್ಬೋದು ಕೂಡ ರೋಡ್ ಎಲ್ಲಿರುವಂಥದ್ದು, ರೋಡ್ ಇರುವಂಥದ್ದು ಸುಮಾರು 50-60 ಮೀಟ್ರ್ ಆ ಕಡೆ ರೋಡ್ ಇರುವಂಥದ್ದು. ರೋಡನ್ನು ಕ್ರಾಸ್ ಮಾಡಿಕೊಂಡು ಅಡಿಕೆ ತೋಟದ ಒಳಗಡೆನೇ ಕೂಡ ಈಗಾಗಲೇ ನೀರು ನುಗ್ಗಿರುವಂಥದ್ದು. ಸುಮಾರು 2-3 ಅಡಿ ಎತ್ತರದಲ್ಲಿ ಅಡಿಕೆ ತೋಟದ ಒಳಗಡೆ ನೀರು ಹರಿತಾ ಇರೋದ್ರಿಂದ ಈ ಭಾಗದ ಕೇವಲ ಇದೊಂದೇ ಅಲ್ಲ, ಈ ಭಾಗ ಇರುವಂಥ ಸುಮಾರು 1000 ಎಕರೆ ತೋಟಗಳು ಕೂಡ ಇದೇ ರೀತಿಯಾಗಿ ಜಲಾವೃತಗೊಂಡಿರುವಂಥದ್ದು. ಅದರಲ್ಲೂ ಕೂಡ ಈ ಭಾಗ ಏನು ದತ್ತಪೀಠ ಮುಳ್ಳಯ್ಯನಗಿರಿ ಈ ತಪ್ಪಲಲ್ಲಿ ಸುರಿಯುವಂಥ ಮಳೆಯಿಂದಾಗಿ ಈ ಒಂದು ಕೋಡಿ ಬೀಳುವಂಥದ್ದು ಏನು ಮದಗದ ಕೆರೆ ಆಗ್ಬೋದು, ಅಯ್ಯನ ಕೆರೆ ಆಗ್ಬೋದು, ಈ ಕೋಡಿ ಬಿದ್ದಂಥ ಕಾರಣದಿಂದಾಗಿ ಈಗಾಗಲೇ ಏನು ಕೆರೆಯ ಎಲ್ಲ ಭಾಗಗಳಲ್ಲೂ ಕೂಡ ಯಥೇಚ್ಛವಾಗಿ ನೀರು ಹೊರ ಬರ್ತಿರೋದ್ರಿಂದ ಈ ಸುತ್ತಮುತ್ತ ಇರುವಂಥ ಸುಮಾರು 6-7 ಹಳ್ಳಿಗಳಿಗೆ ಈಗಾಗಲೇ ದ್ವೀಪದಂತಾಗಿರುವಂಥದ್ದು. ಯಾಕೆಂತಂದರೆ ಅವರಿಗೆ ಅಲ್ಲಲ್ಲೇ ಮಾರ್ಗದಲ್ಲಿ ಬರುವಂಥ ಸೇತುವೆಗಳು ಕೂಡ ಈಗಾಗಲೇ ಕೊಚ್ಕೊಂಡು ಹೋಗಿರುವಂಥದ್ದು, ಮತ್ತು ಅಲ್ಲಿದ್ದಂಥ ರಸ್ತೆಗಳು ಕೂಡ ಈಗಾಗಲೇ ಕುಸಿತಿರುವಂಥದ್ದು. ಹಾಗಾಗಿ ಹೊಲಗದ್ದೆ ತೋಟಗಳಿಂದನೂ ಕೂಡ ಅವರು ನಗರ ಪ್ರದೇಶಕ್ಕೆ ಹೋಗೋಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಮತ್ತು ಇದ್ದಂಥ ಏನು ರಸ್ತೆ ಇದ್ದಂಥ ಕೂಡ ರಸ್ತೆಗಳು ಕೂಡ ಈಗ ಕುಸಿದು ಬಿದ್ದಿರುವಂಥದ್ದು, ಮತ್ತು ಏನು ಸೇತುವೆಗಳಿದ್ದು ಆ ಸೇತುವೆಗಳು ಕೂಡ ಈಗಾಗಲೇ ಸುಮಾರು ಸೇತುವೆಗಳು ಈಗಾಗಲೇ ಕುಸಿದು ಬಿದ್ದಿರೋದ್ರಿಂದ ಈ ಭಾಗದ ಜನ ಒಂದು ರೀತಿ ದ್ವೀಪದಲ್ಲಿ ಸಿಲುಕಿರುವಂಥ ಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ಒಂದು ಈ ನೀರು ಕಡಿಮೆ ಆಗೋ ತನಕನೂ ಕೂಡ ಇಲ್ಲಿ ಯಾವುದೇ ರೀತಿಯಾದಂಥ ಒಂದು ಇವರಿಗೆ ಬೇರೆ ಅನ್ಯ ಮಾರ್ಗ ಇಲ್ದಲೇ ಇರುವಂಥದ್ದು. ಯಾಕೆಂತಂದರೆ ಈಗಾಗಲೇ ಹರಿತಿರುವಂಥ ನೀರು ಎಲ್ಲೆಲ್ಲಿ ಹರಿಬೇಕು ಅಂತ ಮನಸ್ಸೋ ಇಚ್ಛೆ ಹರಿತಾ ಇರುವಂಥದ್ದು. ಹೊಲ ಗದ್ದೆ ತೋಟ ಯಾವುದನ್ನು ಸಹ ಬಿಟ್ಟಿಲ್ಲ. ರಸ್ತೆಯಲ್ಲೂ ಕೂಡ ಸುಮಾರು 1-2-3 ಅಡಿ ತನಕನೂ ಕೂಡ ನೀರು ಹರಿತಾ ಇರೋದ್ರಿಂದ ಈ ಭಾಗದ ಜನ ಆತಂಕಕ್ಕೀಡಾಗಿರುವಂಥದ್ದು. ಯಾಕೆಂತಂದರೆ ಸುತ್ತಮುತ್ತ ಇರುವಂಥ 1000 ಹಳ್ಳಿಯ ಜನ ಈ ಒಂದು ರಸ್ತೆಗಳ ಮುಖಾಂತರನೇ ಒಂದು ಬದುಕು ಕಟ್ಕೊಂಡಿದ್ದಂಥದ್ದು. ಆದರೆ ಈಗ ಸುರಿತಿರುವಂಥ ಮಳೆಯಿಂದಾಗಿ ರಸ್ತೆಗಳು ಕೂಡ ಸಂಪೂರ್ಣ ಜಲಾವೃತವಾಗಿರೋದ್ರಿಂದ ಈ ಭಾಗದ ಸುಮಾರು 7-8 ಹಳ್ಳಿಗಳ ಜನ ಈಗಾಗಲೇ ದ್ವೀಪದಲ್ಲಿ ಸಿಲುಕಿರುವಂಥ ಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ಜೊತೆಗೆ ಈ ಭಾಗದ ಸ್ಥಳೀಯರು ಕೂಡ ಈ ಒಂದು ಪ್ರದೇಶದಲ್ಲಿ ಇರುವಂಥದ್ದು. ಯಾಕೆಂದರೆ ಪ್ರತಿ ಮಳೆಗಾಲದಲ್ಲೂ ಕೂಡ